ತೊಂದ್ರೆ ಇಲ್ಲ ಪಂಕಜ, ನಿಂದೆ ಎಲ್ಲ ಪಂಕಜ, ನಾವ್ ನಿಮ್ಮೋರೆ ಪಂಕಜ. ಬೆಳಿಗ್ಗೆ ಬೆಳಿಗ್ಗೆ ಈಗ ತಿಂಡಿ ತಿನ್ಲಿಕ್ಕೆ ಹೋಗ್ತಿದ್ದೇವೆ. ಹೌದು ಗೈಸ್, ಹೌದು ಹೇಳ್ತೇವೆ ಹೇಗಿತ್ತು ಗಾಯ್ಸ್. ಮಸಾಲೆ ದೋಸೆ ಅಂತೂ ಸೂಪರ್. ನಮ್ಗೇನು ಬರಲಿಲ್ಲ. ಮಿತ್ರ ದ್ರೋಹಿಗಳು ಇನ್ನು ಬರ್ಲಿಲ್ವಾ? ನನ್ನ ಆರ್ಡರ್ ಬರಲಿಲ್ಲ. ಅಯ್ಯೋ ಶೇ, ಹಸಿ ಹೋಗ್ತುಂಟು. ರವಾ ದೋಸೆಯ ವಿಶೇಷವಾಗಿ ರವದಲ್ಲಿ ಒಳ್ಳೆ ಮುರುಕಿಸಿ ಮಳೆಗೆ ಒಳ್ಳೆ ಬಿಸಿ ಬಿಸಿ ಚಂದದಲ್ಲಿ ಒಳ್ಳೆ ಅಲ್ಲ ಭಟ್ರಾತ್ಮ ವಿಠಲಣ್ಣರೊಳಗೆ ಭಟ್ರಾತ್ಮ. ಕೃಷ್ಣ ಹೇಗಿದೆ ದೋಸೆ? ಮಳೆಗೆ ಒಳ್ಳೆ ಬಿಸಿ ಬಿಸಿ ಅದಕ್ಕೆ ಇವರು ಅದು ತೊಂದರೆ ಬೇಡ ಅಂತ ಹೇಳಿ ರೆಡಿ ಇರೋದು ಬನ್ಸ್ ಆರ್ಡರ್ ಮಾಡಿದ್ದಾರೆ ಅಲ್ಲ, ಅದು ಬುದ್ಧಿವಂತರ ಲಕ್ಷಣ. ಸೊ ನಾವಿಲ್ಲಿ ಬ್ರೇಕಿಗೆ ನಿಂತಿದ್ದೇವೆ, ಗಾಡಿನ ಹೊರಗೆ ಬಂದಿದ್ದೇವೆ. ಇದು ನಾವು ಬಂದಿರುವ ಗಾಡಿ. ಬ್ಯೂಟಿಫುಲ್ ಫಾಲ್ಸ್ ಕಾಣ್ತದೆ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಇವರದ್ದು ಇನ್ನೂ ಫೋಟೋ ಶೂಟ್ಸ್ ಎಲ್ಲ ಮುಗಿಲಿಲ್ಲ. ಹುಡುಗಿಯರ್ಗಿಂತ ಹುಡುಗರೇ ಜಾಸ್ತಿ ಫೋಟೋ ತೆಗಿತಿದ್ದಾರೆ. ಎಂತ ಕಾಲ ಬಂತು, ಅರ್ಧ ಫೋಟೋ ಎಲ್ಲ ಸಾಕಾಗುದಿಲ್ಲ ಅವರಿಗೆ, ಫುಲ್ಲೇ ಬೇಕು. ಎಲ್ಲರೂ ಬೋಟಿ ತಿಂತಿದ್ದಾರೆ. ವಿಡಿಯೋನೇ ಮಾಡ್ತಿದ್ದೆ. ಬಾಲ್ಯದ ನೆನಪು ನಂಗೊಂದು ಕೊಡಿ ಮಾರೆ. ಬಾಲ್ಯದ ನೆನಪುಗಳನ್ನು ಮತ್ತೆ ಮರುಕಳಿಸಿ ನಮ್ಮ ಮ್ಯಾಮ್ ಬೋಟಿ ತಿಂತಿದ್ದಾರೆ. ಮಳೆ ಬರ್ದಿದ್ರು ಕೊಡೆ ಹಿಡ್ಕೊಂಡು. ನಾವೆಲ್ಲರೂ ಗ್ಲಾಸ್ ಬ್ರಿಡ್ಜ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಅಣ್ಣ ಇದು ಯಾವ ಊರು? ಕೊಡಗ. ಇದು ತಲಕಾವೇರಿ ಹೋಗೋ ರೋಡ್. ಸೊ ಇದು ಇಂಡಿಯಾದಲ್ಲಿ ಒಂದೇ ಇರೋದಾ? ಆಯ್ತಾಯ್ತು, ಕರ್ನಾಟಕದಲ್ಲಿ ಒಂದೇ ಇರೋದಂತೆ. ನೋಡುವ, ನಾನು ಫಸ್ಟ್ ಟೈಮ್ ಗ್ಲಾಸ್ ಬ್ರಿಡ್ಜ್ ನೋಡ್ಲಿಕ್ಕೆ ಹೋಗ್ತಿದ್ದೇನೆ. ದುರದೃಷ್ಟವಶಾತ್ ನಮ್ಗೆ ಇವತ್ತು ಗ್ಲಾಸ್ ಬ್ರಿಡ್ಜ್ ಅನ್ನು ನೋಡ್ಲಿಕ್ಕೆ ಆಗಲಿಲ್ಲ. ಇಂಥ DC ಆರ್ಡರ್ ಆಗಿದೆ ಅಂತ. ಸೊ ಬ್ಯಾಡ್ ಲಕ್. ಸೊ ನಾವೀಗ ಇದ್ಯಾವ ದೇವಸ್ಥಾನ? ಭಗಂಡೇಶ್ವರ ದೇವಾಲಯ ಭಾಗಮಂಡಲಕ್ಕೆ ತಲಕಾವೇರಿ ಹುಟ್ಟುವ ಜನ್ಮಸ್ಥಳಕ್ಕೆ ಬಂದಿದ್ದೇವೆ. ನಾವೆಲ್ಲರೂ ತಲಕಾವೇರಿ ನೋಡ್ಲಿಕ್ಕೆ ಬಂದು ಇಲ್ಲಿ ಮ್ಯಾಗಿ ತಿಂತಿದ್ದೇವೆ. ಈ ನಮನಿ ಫಾಗ್ ಇರುವ ವೆದರ್ ಅಲ್ಲಿ ಈ ತರ ಹೊಗೆ ಬರುವ ಮ್ಯಾಗಿ ತುಂಬಾ ಒಳ್ಳೆ ಹೊಗೆ ಬರುವ ಮ್ಯಾಗಿ. ಹೇಗುಂಟು? ಹೌದಾ? ಈ ವೆದರಿಗಂತೂ ಈ ತರ ಮ್ಯಾಗಿ ತುಂಬಾ ಖುಷಿ. ತರಕಾರಿ ಎಲ್ಲ ಹಾಕಿ ತುಂಬಾ ಚೆಂದ ಮಾಡಿದ್ದಾರೆ. ಆಕ್ಚುಲಿ ನಂಗೆ ತರಕಾರಿ ಹಾಕಿದ ಮ್ಯಾಗಿ ಇಷ್ಟ ಅಲ್ಲ, ಆದ್ರೆ ಇವತ್ತು ಒಳ್ಳೆ ಆಗಿದೆ. ಚಳಿಗೆ ಒಳ್ಳೆ ಆಗ್ತದೆ. ಇಷ್ಟು ಹೊಗೆ ಬರ್ತಿದ್ರು ಒಂಚೂರು ಬಿಸಿ ಸೂಪರ್ ಆಗಿ ಮ್ಯಾಗಿ ತಿಂದು ನಾವೀಗ ಇಲ್ಲಿ ಫಾಗ್ ಅಲ್ಲಿ ಹೀಗೆ ಮೈ ಚಾಚಿ ಆಟ ಆಡ್ತಿದ್ದೇವೆ. ಇನ್ನು 2:15 ತಲಕಾವೇರಿ ಓಪನ್ ಆಗ್ತದೆ. ಸೊ ನಾವಿಲ್ಲಿ ಒಂದ್ ಸ್ವಲ್ಪ ಹೊತ್ತು ಹೀಗೆ ನಡ್ಕೊಂಡು ಗಮ್ಮತ್ ಮಾಡ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡು ಮಾಡಿದ್ರು.
ಎಲ್ಲರದ್ದು ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ನಾವೆಲ್ಲರೂ ರೆಡಿ ಆಗಿದ್ದೇವೆ. ಮ್ಯಾಮ್ ಕಾವೇರಿ ನೋಡ್ಕೊಂಡು ಈಗ ನಾವು ಮತ್ತೆ ಗಾಡಿ ಹತ್ರ ಹೋಗ್ತಿದ್ದೇವೆ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಹಿಂದೆ ಬರ್ತಿದ್ದಾರೆ. ಹಾಯ್ ಅಂತ ಹೇಳಿ. ಹಾಯ್. ನಮ್ಗೆ ತುಂಬಾ ಖುಷಿ ಇದೆ. ನಾನು ಈ ಪ್ಲೇಸಿಗೆ ಫಸ್ಟ್ ಟೈಮ್ ಬಂದದ್ದು. ತುಂಬಾ ಸುಂದರವಾದ ಪ್ಲೇಸ್, ಮಸ್ಟ್ ವಿಸಿಟ್. ಬಟ್ ಆಕ್ಚುಲಿ ತುಂಬಾ ಫಾಗ್ ಉಂಟು, ಈಗ ನಾವು ನಂಬಲಿಕ್ಕೆ ಹೋಗಿಲ್ಲ. ಹಾಯ್. ನಾವು ಹೇಗೆ ಓಡ್ ಬಂದೇವೋ ಹಾಗೆ ಸುಮಾರು ಜನ ಓಡ್ಕೊಂಡು ಬರ್ತಿದ್ದಾರೆ. ಸುಷ್ಮಿತಾ, ವಾಟ್ಸ್ಆಪ್ ತಲಕಾವೇರಿಯಿಂದ ಈಗ ಡೈರೆಕ್ಟ್ ನಾವು ನಮ್ಮ ಹೋಮ್ ಸ್ಟೇ ಅಂತ ಹೊರಟಿದ್ದೇವೆ. ಅಯ್ಯೋ ಪೇಷಂಟ್ ಪ್ರತಿಭಾ. ಫೈನಲಿ ನಾವು ನಮ್ಮ ಹೋಮ್ ಸ್ಟೇಗೆ ಬಂದಿದ್ದೇವೆ. ಫುಲ್ ಸುಸ್ತಾಗಿ ಹೋಯ್ತು. ಈಗ ಇದು ಒಳಗೆ ಹೇಗುಂಟು ಅಂತ ನೋಡಿ. ಎಲ್ಲರೂ ಫಸ್ಟ್ ಸೆಟಲ್ಮೆಂಟ್ ಆಗಿದೆ. ಇದರಲ್ಲಿ ಎಷ್ಟು ರೂಮ್ ಇತ್ತಾ? 4 ರೂಮ್ 2 ಹಾಲ್ ಉಂಟು. ಕಿಚನ್ ಒಂದು ಕಿಚನ್ ಉಂಟಂತೆ. ಸೊ ನಮಗೋಸ್ಕರ ಒಂದು ರೂಮ್ ಸೆಟಲ್ ಆಗಿದೆ. ಆ ರೂಮ್ ಅಂತ ತೋರಿಸ್ತೇನೆ. ಅಕ್ಕ, ನಿಮ್ಗೆ ಹೇಗೆ ಅನಿಸ್ತುಂಟು ಈ ಹೋಮ್ ಸ್ಟೇ? ಸೂಪರ್ ಇದೆ. ಊರಿಗೆ ಹೋಗೋದೇ ಬೇಡ, ಇಲ್ಲೇ ಇರುವ ಅನಿಸ್ತಾ ಇದೆ ಅಲ್ವಾ? ತುಂಬಾ ಖುಷಿ ಆಗ್ತಿದೆ. ನಮ್ದು ಪ್ರಥಮ ಎಮ್ಮೆಯ ಒಂದು ಕೊನೆಯ ಸುಂದರವಾದ ನೆನಪು ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತದೆ. ಹೇಗೆ ಅನಿಸ್ತಿದೆ? ಇಲ್ವಾರ ಏ ಕೃಷ್ಣ ಹೇಳ, ಹೇಗೆ ಅನಿಸ್ತಿದೆ? ಹೇಗೆ ಅನಿಸ್ತಿದೆ ಹೋಮ್ ಸ್ಟೇ ನೋಡಿ? ನಾನು ಒಳ್ಳೆಯವನು. ಯಾಕೆ ಇವ್ರಿಗೆ ಒಂದೇ ರೂಮ್ ಅಂತೆ, ಬಾಯ್ಸ್ಗೆ ಒಟ್ಟು 4 ರೂಮ್ ಅಂತೆ ಈಗ ಇರುದು. ಅಯ್ಯ, ನಿಮ್ಗೆ ಹೇಗೆ ಅನಿಸ್ತುಂಟು? ನೋಡಿ 4 ರೂಮ್ ಇದೆ, 3 ರೂಮ್ ಹುಡುಗಿಯರು ಜಾಸ್ತಿ ಇದೆ. ಹುಡುಗಿಯರ ಸಂಖ್ಯೆ ಹೆಚ್ಚಾಗಿದೆ, ಅದರಿಂದ ಹುಡುಗಿಯರಿಗೆ ಓಟು. ನಮ್ಮ ಮತ ಯಾರಿಗೆ? ಹುಡುಗಿಯರಿಗೆ. ನಾವಿವತ್ತು ಮಡಿಕೇರಿಯಲ್ಲಿ ವಾಸಿಸಿದ್ದೇವೆ. ಈ ರೂಮ್ ನಮ್ಗಂತ ಈಗ ಗೊತ್ತಾಗಿದೆ. ಒಂದು ಬೆಡ್ ಎಲ್ಲ ಬಾರಿ ಚಂದ ಉಂಟು. ಹೌದು ಮಾರೆ, ನಾವು ನಿಜವಾಗ್ಲೂ ನಮ್ಗೆ ತುಂಬಾ ಎಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಪದಗಳು ಸಾಲ್ತಾ ಇಲ್ಲ. ಪದಗಳು ಹೌದು, ಪದಗಳು ಸಾಲ. ಇಲ್ಲಿ ಓಪನ್ ಮಾಡ್ಲಿಕ್ಕೆ ಆಗ್ತದೆ. ಅದಾದ ನಂತರ ಇಲ್ಲೊಂದು ನಮ್ಗೆ ಸೇಫ್ಟಿಗೆ ಅಂತ ಕೊಡ್ತಾರೆ. ಆಮೇಲೆ ಇಲ್ಲಿ ಟೇಬಲ್ ಎಲ್ಲ ಉಂಟು, ಅಲ್ಲಿ ಬ್ಯಾಗ್ ಅದು ಇದೆಲ್ಲ ಅಂತೆಲ್ಲ ಹಾಕಿಟ್ಟಿದ್ದೇವೆ. ಸೊ